ಹಲೋ ಫ್ರೆಂಡ್ಸ್ ಈ ದಿನ ನಾನು ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಸ್ವಲ್ಪ ಬ್ರೈಡಲ್ ಡಿಸೈನ್ ತುಂಬಾ ಕ್ಯೂಟ್ ಆಗಿರೋಂಥದ್ದು ತೋರಿಸ್ತಾ ಇದ್ದೀನಿ. ಗ್ರ್ಯಾಂಡ್ ಸ್ಲ್ಯಾಂಟಿಂಗ್ ಆರ್ಚ್ ಅಂತಲೇ ಹೇಳ್ಬೋದು. ಇದು ತುಂಬಾ ಈಸಿ ಮಾಡೋದು. ಮನೆಯಲ್ಲಿ ನೀವು ಟ್ರೈ ಮಾಡಿ ಸ್ಯಾರಿಗೆ ಹಾಕ್ಕೊಳ್ಳಿ. ತುಂಬಾ ಈಸಿ ಅಂತಲೇ ಹೇಳ್ಬೋದು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ, ತೋರಿಸ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಸ್ಲ್ಯಾಂಟಿಂಗ್ ಆರ್ಚ್ನಲ್ಲಿ ಡಿಸೈನನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಬ್ರೈಡಲ್ ಅಂತ ಹೇಳ್ಬೋದು. ಮತ್ತು ಈಗ ನಾನು ಅದಕ್ಕೆ ಆರೆಂಜ್ ಕಲರ್ ಥ್ರೆಡ್ನ ಅರಳೆ ದಾರ ತೊಗೊಂಡು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಸ್ಮಾಲ್ ಬೀಡನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಮೆಟಲ್ ಬೀಡ್ ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ದಪ್ಪದಾಗಿರುವಂತಹ ಬೀಡನ್ನು ಸಹ ತೊಗೊಂಡಿದ್ದೀನಿ. ಈಗ ಸ್ಯಾಂಪಲ್ ಪೀಸ್ಗೆ ನಾವು ಹಾಕ್ಕೊಳ್ಳೋಣ. ಬಟ್ಟೆಗೆ ಮೊದಲು ನಾವು ನಾಟನ್ನು ಬ್ಯಾಕ್ ಸೈಡ್ಗೆ ಬರೋ ಥರ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಈಗಾಗಲೇ ನಿಮಗೆ ನಾನು ತೋರಿಸಿದ್ದೀನಿ. ಆದ್ರೂ ಸಹ ಡೈಲಿ ನಿಮಗೆ ಮಾಡೋ ಪ್ರತಿಯೊಂದು ವಿಡಿಯೋದಲ್ಲೂ ಸಹ ನಿಮಗೆ ಹೇಗೆ ಮಾಡೋದು ಅಂತಲೂ ಸಹ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಕ್ ನಾಟನ್ನು ನಾವು ಬ್ಯಾಕಿಗೆ ಬರೋ ಥರ ಮಾಡಿಕೊಂಡು 2 ಸರಿ ನಾವು ಸಿಂಗಲ್ ನಾಟನ್ನು ಹಾಕ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ 2 ಸರಿ ನಾನು ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ನಾವು ಚೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಚೈನನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 4 ಚೈನನ್ನು ತೊಗೊತಾ ಇದ್ದೀನಿ. ನೋಡಿ, 4 ಚೈನನ್ನು ತೊಗೊತಾ ಇದ್ದೀನಿ. 4 ಚೈನ್ನ ತೊಗೊಂಡು 4 ಚೈನ್ ಯಾವ ಲೆವೆಲ್ಗೆ ಬರುತ್ತೆ ಆ ಲೆವೆಲ್ಗೆ ನಾವು ಕ್ಲಾತ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಸ್ಯಾಂಪಲ್ ಪೀಸ್ಗೆ ಬಟ್ಟೆಗೆ ಲಾಕನ್ನು ನಾನು 4 ಚೈನ್ ಮಾಡಿಕೊಂಡು ಲಾಕನ್ನು ಮಾಡ್ತಾ ಇದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ. ಲಾಕನ್ನು ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಈಗ ನಾನು 4 ಚೈನ್ ತೊಗೊಂಡು ಲಾಕ್ ಮಾಡಿದ್ದೀನಿ. ಎಗೇನ್ ಮತ್ತೆ ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಸಿಂಗಲ್ ಲಾಕನ್ನು ಮಾಡಿದ ನಂತರ ಮತ್ತೆ ನಾವು ಚೈನನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ನಾವು ಬೀಡನ್ನು ಹಾಕ್ಕೋಬೇಕು. ಸೊ 4 ಚೈನ್ ಹಾಕಿದ ನಂತರ ದಾರ ಮೇಲ್ಭಾಗ ಮಾಡಿ ಬಿಗ್ ಬೀಡನ್ನು ನಾವು ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ಇನ್ಸರ್ಟ್ ಮಾಡಿದ ನಂತರ ನಾವು ಮತ್ತೆ ಎಗೇನ್ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಬೀಡ್ಗೆ ಒಂದು ಲಾಕ್ ಮಾಡಿದ ನಂತರ ಆ ಬೀಡನ್ನು ನಾವು ಬೀಡ್ ಲೆವೆಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಬಟ್ಟೆಗೆ ಲಾಕನ್ನು ಮಾಡ್ತಾ ಇದ್ದೀನಿ. ಬೀಡನ್ನ ತೊಗೊಂಡು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಈಗ ಬಟ್ಟೆಗೆ ಬೀಡನ್ನು ಲಾಕ್ ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ, 4 ಚೈನ್ ಹಾಕ್ಕೊಂಡೆ, ಎಗೇನ್ ಒಂದು ಲಾಕ್ ಮಾಡಿಕೊಂಡೆ, ಬೀಡ್ ತೊಗೊಂಡೆ, ಬೀಡ್ ಲಾಕ್ ಮಾಡಿದ್ದೀನಿ ಬಟ್ಟೆಗೆ. ಈಗ ನಾವು ಚೈನನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. 6 ಚೈನನ್ನು ಹಾಕ್ತಾ ಇದ್ದೀನಿ. 6 ಚೈನ್ ಎಲ್ಲಿಗೆ ಅಂದರೆ ನಾವು ಬೀಡ್ ಹಾಕಿದ ನಂತರ ಬೀಡನ್ನ ಕವರ್ ಮಾಡುತ್ತೆ 6 ಚೈನ್. ಸೊ ಬೀಡ್ ಲಾಕ್ ಮಾಡಿದ ನಂತರ 6 ಚೈನನ್ನು ಹಾಕ್ಕೊಂಡು ನಾವು ಬೀಡನ್ನ ರೈಟ್ ಸೈಡ್ನಲ್ಲಿ ಲಾಕ್ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಅಂದರೆ ನಾವು 4 ಚೈನ್ ಹಾಕ್ಕೊಂಡು ಪಕ್ಕದಲ್ಲಿ ಒಂದು ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನಾವು 6 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಈ 6 ಚೈನ್ ಬಂದ್ಬಿಟ್ಟು ಬೀಡನ್ನ ಸುತ್ತ ಕವರ್ ಆಗಿದೆ. ಸೊ ಇವಾಗ ಲಾಕ್ ಮಾಡಿದ ನಂತರ ಎಗೇನ್ ನಾವು 2 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ, 1 ಚೈನ್ 2 ಚೈನನ್ನು ಹಾಕ್ಕೊಂಡು ನಾವು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 1 ಟೈಮ್ ದಾರವನ್ನು ತಗೊಂಡು ನಾವು ಡಬಲ್ ಕ್ರೋಶವನ್ನು ಮಾಡೋದನ್ನು ನಾವು 6 ಚೈನ್ ಮಾಡಿದ್ವಲ್ಲ ಆ 6 ಚೈನ್ನ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಡಬಲ್ ಕ್ರೋಶವನ್ನು ಮಾಡಿದ ನಂತರ ಎಗೇನ್ ನಾವು ಕಂಪ್ಲೀಟಾಗಿ 6 ಚೈನ್ ಅಂದರೆ ಅಟ್ಲೀಸ್ಟ್ ಅದು ಮಿನಿಮಮ್ 12 ಚೈನ್ ಅಂದರೂ 12 ಡಬಲ್ ಕ್ರೋಶ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನಾವು 6 ಚೈನ್ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಕವರ್ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶ ನಮಗೆ ಎಷ್ಟು ಇಡಿಸುತ್ತೆ ಅಷ್ಟು 6 ಚೈನ್ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗೋಣ. ಕಂಪ್ಲೀಟಾಗಿ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಅಂದಾಜು 12ರಿಂದ 14 ಡಬಲ್ ಕ್ರೋಶವನ್ನು ನಾವು 6 ಚೈನ್ ಒಳಗಡೆ ಹಾಕ್ಬೋದು. ನಾವು ಚೈನ್ ಎಷ್ಟು ತೊಗೊಂಡಿರ್ತೀವಿ ಸೈಜು ಆ ಸೈಜ್ ಮೇಲೆ ನಮಗೆ ಡಬಲ್ ಕ್ರೋಶ ಎಷ್ಟು ಬರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ನಾವು ಕೌಂಟ್ ಮಾಡೋದು ಬೇಡ, ಡಬಲ್ ಕ್ರೋಶವನ್ನು ಫಿಲ್ ಮಾಡೋಣ ಎಷ್ಟಾಗುತ್ತೆ ಅಷ್ಟು. ನೋಡಿ, ನನಗೆ ಇಲ್ಲಿ 12 ಡಬಲ್ ಕ್ರೋಶ ಆಗಿದೆ. ಹಾಕಿದ ನಂತರ ಅದು ನಮಗೆ ಯಾವ ಲೆವೆಲ್ಗೆ ಬರುತ್ತೆ ಆ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಇಟ್ಕೊಳ್ಳೋಣ. ಈಗ ಇಟ್ಕೊಂಡು ಲೆವೆಲ್ ಎಲ್ಲಿಗೆ ಕೂರುತ್ತೆ ಅದು ಬಟ್ಟೆಗೆ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ನಾನು ಲಾಕನ್ನು ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶವನ್ನು ಮಾಡಿಕೊಂಡೆ 6 ಚೈನ್ನ ಸುತ್ತ ಕವರ್ ಮಾಡಿಕೊಂಡು ನಂತರ ಕಂಪ್ಲೀಟ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ. ಡಿಸೈನ್ ರೆಡಿಯಾಗಿದೆ. ಒಂದು ಕ್ಯೂಟ್ ಆಗಿರೋ ಡಿಸೈನ್ ರೆಡಿಯಾಗಿದೆ. ಈಗ ನಾವು 2 ಚೈನನ್ನು ಹಾಕ್ಕೊಳ್ಳೋಣ. ಅದು ಲಾಕ್ ಮಾಡಿದ ನಂತರ 2 ಚೈನ್ನ ಹಾಕ್ಕೊಂಡು 2 ಚೈನ್ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡೆ 2 ಚೈನನ್ನು ಬಟ್ಟೆಗೆ ಲಾಕನ್ನು ಮಾಡ್ತಾ ಇದ್ದೀನಿ.
ನೋಡ್ತಾ ಇದ್ದೀರಲ್ಲ, ಲಾಕ್ ಮಾಡಿದ ನಂತರ ಈಗ ನಾವು ಫ್ರಂಟ್ ಸೈಡ್ ಇಲ್ಲಿ ಮಾಡಿರೋದು, ಈಗ ನಾವು ಅದನ್ನು ಬಟ್ಟೆಯನ್ನು ಟರ್ನ್ ಮಾಡ್ಕೊಳ್ಳೋಣ, ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಫೇಸ್ನಲ್ಲಿ ಮಾಡಿದ್ದು, ಈಗ ಬ್ಯಾಕ್ನಲ್ಲಿ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ನಾವು ನೀಡಲ್ ಮೇಲೆ ಒನ್ ಟೈಮ್ ದಾರ ತೊಗೊಂಡು ಡಬಲ್ ಕ್ರೋಶ, ಸೊ ಅದನ್ನು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗೋಣ. ಎಲ್ಲಿ ಮಾಡಬೇಕು ಅಂದರೆ ನಾವಿಲ್ಲಿ ಡಬಲ್ ಕ್ರೋಶ ಮಾಡಿದ್ವಲ್ಲ, ಅಲ್ಲಿ ಒಂದು ಚೈನ್ ಕ್ರಿಯೇಟ್ ಆಗಿರುತ್ತೆ, ಒಂದು ಹೋಲು. ಆ ಹೋಲ್ನ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡಬೇಕು. ಡಬಲ್ ಕ್ರೋಶ ಮಾಡಿದ ನಂತರ ಮೇಲೆ ಒಂದು ಚೈನ್ ತೊಗೊಂಡು ಹೇಗೇನ್ ನೀಡಲ್ ಮೇಲೆ ಒನ್ ಟೈಮ್ ದಾರ ತೊಗೊಂಡು ಪಕ್ಕದಲ್ಲಿ ನಾವು ಡಬಲ್ ಕ್ರೋಶವನ್ನು ಮಾಡಬೇಕು. ನೋಡಿ, ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ. ಮಾಡಿದ ನಂತರ ಅದರ ಮೇಲೆ ಒಂದು ಚೈನ್ ತೊಗೊತೀನಿ, ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ತೊಗೊಂಡು ಮತ್ತೆ ಪಕ್ಕದಲ್ಲಿ ನಾನು ಡಬಲ್ ಕ್ರೋಶವನ್ನು ಸ್ಟಾರ್ಟ್ ಮಾಡ್ಕೊತೀನಿ. ನೋಡಿ, ಕಾಣಿಸ್ತಿದೆಯಲ್ಲ, ಡಬಲ್ ಕ್ರೋಶ ಮಾಡಿದ ನಂತರ ಒಂದು ಚೈನ್ ಹಾಕ್ಕೊತೀನಿ. ಒಂದು ಚೈನ್ ಹಾಕಿದ ನಂತರ ನೀಡಲ್ ಮೇಲೆ ಒನ್ ಟೈಮ್ ದಾರ ತೊಗೊತೀನಿ. ಪಕ್ಕ ನಿಮಗೆ ನಾನು ಬೆರಳಿನಲ್ಲಿ ತೋರಿಸ್ತಾ ಇರ್ತೀನಿ. ನೋಡಿ, ಆ ಡಬಲ್ ಕ್ರೋಶ ಹಾಕ್ಕೋಬೇಕು, ಒಂದು ಚೈನ್ ಹಾಕ್ಕೋಬೇಕು, ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ತೊಗೋಬೇಕು. ಅದೇ ರೀತಿ ಕಂಟಿನ್ಯೂ ನಾವು ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿದೆ. ನಾನೀಗ 12 ಆಗಿದೆ. ಸೊ 12 ಡಬಲ್ ಕ್ರೋಶ ಕಂಪ್ಲೀಟ್ ಆಗಿದೆ. ಈಗ ಅದನ್ನು ಮತ್ತೆ ನಾವು ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ದಾರವನ್ನು ಮೇಲ್ಭಾಗ ಮಾಡ್ಕೊಂಡಿದ್ದೀನಿ. ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಿಧಾನವಾಗಿ ಇನ್ಸರ್ಟ್ ಮಾಡಿಕೊಂಡು ನಾವಿಲ್ಲಿ ಡಬಲ್ ಕ್ರೋಶ ಮಾಡಿದಾಗ ಒಂದು ಡಬಲ್ ಕ್ರೋಶದಿಂದ ಇನ್ನೊಂದು ಡಬಲ್ ಕ್ರೋಶಗೆ ಒಂದು ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ. ಸೊ ಆ ಗ್ಯಾಪ್ನ ಒಳಗಡೆ ನಾವು ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ದಾರವನ್ನು ಇನ್ಸರ್ಟ್ ಮಾಡಿ ಬೀಡ್ಗೆ ಲಾಕನ್ನು ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ದಾರ ಮೇಲ್ಭಾಗ ಮಾಡ್ಕೊಳ್ಳೋಣ, ಬೀಡನ್ನು ಹಾಕ್ಕೊಳ್ಳೋಣ. ಬೀಡನ್ನು ಹಾಕಿದ ನಂತರ ನಾವು ಬೀಡ್ ಲಾಕ್ ಮಾಡಬಾರ್ದು. ಅದೇ ಬೀಡನ್ನು ಲಾಕ್ ಮಾಡಿದ ದಾರವನ್ನು ನಾವು ಬೀಡನ್ನು ಇನ್ಸರ್ಟ್ ಮಾಡಿದ ದಾರವನ್ನು ಪಕ್ಕದಲ್ಲಿ ಹೋಲ್ ಕ್ರಿಯೇಟ್ ಆಗಿರ್ತಾರೆ ಅದರೊಳಗೆ ನಾವು ನೀಡಲ ಮೂಲಕ ಇನ್ಸರ್ಟ್ ಮಾಡಿಕೊಂಡು ದಾರವನ್ನು ಮೇಲ್ಭಾಗ ಮಾಡಿ ಅದನ್ನು ನಾವು ಲಾಕ್ ಮಾಡಬೇಕು. ಸೊ ಅಲ್ಲಿ ಬೀಡ್ ಲಾಕ್ ಆಗುತ್ತೆ. ಆ ಲಾಕ್ ಮಾಡಿದ ದಾರವನ್ನು ಮತ್ತೆ ಮೇಲ್ಭಾಗ ಮಾಡಿ ಮತ್ತೆ ಎಗೇನ್ ನಾವು ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಕಂಟಿನ್ಯೂ ಇದೇ ರೀತಿ ಪಕ್ಕ ನಾವು ಲಾಕನ್ನು ಮಾಡ್ತಾ ಹೋಗಬೇಕು. ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕಿದ ನಂತರ ಪಕ್ಕದಲ್ಲಿ ಹೋಲ್ ಕ್ರಿಯೇಟ್ ಆಗಿರುತ್ತೆ ಡಬಲ್ ಕ್ರೋಶದ್ದು. ಸೊ ಅಲ್ಲಿ ನಾವು ನಿಡಲ್ನ ಒಳಗಡೆ ತೊಗೊಂಡು ನಾವು ಥ್ರೆಡ್ನ ಪಿಕ್ ಮಾಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ಡಿಸೈನ್ 12 ನಾವು ಬೀಡನ್ನು ಎಷ್ಟು ನಾವು ಡಬಲ್ ಕ್ರೋಶ ಮಾಡಿರ್ತೀವಿ ಅಷ್ಟು ನಾವು ಬೀಡನ್ನು ಅಲ್ಲಿ ಕಂಪ್ಲೀಟಾಗಿ ಹಾಕ್ತಾ ಹೋಗಬೇಕು. ನೋಡಿ, ಕಂಪ್ಲೀಟ್ ಆಗಿದೆ ಡಿಸೈನು. ಸೊ ನಾವೀಗ ಅಲ್ಲಿ ಎಲ್ಲಿಗೆ ಬರುತ್ತೆ ಆ ಲೆವೆಲ್ಗೆ ಅಲ್ಲಿಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಬಟ್ಟೆಗೆ ಲಾಕನ್ನು ಮಾಡ್ತಾ ಇದ್ದೀನಿ. ಸೊ ಈಗ ನಮಗೆ ಒಂದು ಡಿಸೈನು ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ತುಂಬ ಕ್ಯೂಟಾಗಿ ಕಾಣುವಂತಹ ಬ್ರೈಡಲ್ ಡಿಸೈನ್, ಬ್ರೈಡಲ್ ಸ್ಲಾಂಟಿಂಗ್ ಆರ್ಚ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೇ ರೀತಿ ನಾವು ಪ್ರತಿಯೊಂದು ಕ್ಲಾತ್ಗಾರಾಗಲಿ ನಮ್ಗೆ ಸ್ಯಾರಿಗಾರಾಗಲಿ ಇದೇ ರೀತಿ ಕಂಪ್ಲೀಟಾಗಿ ಮಾಡ್ಕೊತಾ ಹೋಗಬೇಕು. ಸೊ ನಾನು ಇದೇ ರೀತಿ ಕಂಟಿನ್ಯೂ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಡಿಸೈನ್ ಆದಮೇಲೆ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದಲ್ಲ. ಸೊ ಕಂಪ್ಲೀಟಾಗಿ ನಿಮಗೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನಾನಿಲ್ಲಿ 4 ಚೈನನ್ನು ತೊಗೊಂಡೆ. ಎಗೇನ್ 4 ಚೈನನ್ನು ತೊಗೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ಲೂಸಾಗಿ ಮಾಡಬೇಡಿ, ಅದು ಲೆವೆಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀವು ಲಾಕನ್ನು ಮಾಡ್ಕೋಬೇಕು. ಸೊ 4 ಚೈನ್ ತೊಗೊಂಡೆ, ಲಾಕನ್ನು ಮಾಡಿಕೊಂಡೆ. ಎಗೇನ್ ಮತ್ತೆ ಪಕ್ಕದಲ್ಲಿ ಒಂದು ಸರಿ ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಸಿಂಗಲ್ ಲಾಕನ್ನು ಮಾಡಿಕೊಂಡೆ, 4 ಚೈನ್ ಹಾಕ್ಕೊಂಡು ಒಂದು ಪಕ್ಕದಲ್ಲಿ ಸಿಂಗಲ್ ಲಾಕನ್ನು ಮಾಡ್ಕೊಂಡ್ವಿ. ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಬಿಗ್ ಬೀಡನ್ನು ಹಾಕ್ಕೊಳ್ಳೋಣ. ಇನ್ಸರ್ಟ್ ಮಾಡಿಕೊಂಡು ಬೀಡನ್ನು ಲಾಕನ್ನು ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿ ನೋಡಿ, ಬೀಡ್ ಲಾಕ್ ಆಗಿದೆ. ನೆಕ್ಸ್ಟ್ ನಾವು ಬಟ್ಟೆಗೆ ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಬಟ್ಟೆಗೆ ಲಾಕನ್ನು ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ನಾವು ಎಗೇನ್ ನಾವು ಚೈನನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. ಎಷ್ಟು ಚೈನ್ ಅಂದರೆ 6 ಚೈನ್. 6 ಚೈನನ್ನು ನಾವು ಹಾಕಿದ್ಮೇಲೆ ಅದ್ರ ಪಕ್ಕದಲ್ಲಿರೋಂಥ 4 ಚೈನ್ ಸ್ಟಾರ್ಟಿಂಗ್ ಪಕ್ಕದಲ್ಲಿರೋಂಥ ಚೈನ್ ಮೇಲೆ ಲಾಕ್ ಮಾಡ್ಕೋಬೇಕು. ಇವಾಗ 6 ಚೈನ್ ನಮಗೆ ಬೀಡ್ ಸುತ್ತ ಕವರ್ ಆಗಿದೆ. ಈಗ ನಾವು 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡು ಡಬಲ್ ಕ್ರೋಶವನ್ನು ಆ 6 ಚೈನ್ ಒಳಗಡೆ ಫಿಲ್ ಮಾಡ್ತಾ ಹೋಗಬೇಕು. ಅದೆಷ್ಟು ಇಡಿಸುತ್ತೆ ಅಷ್ಟು ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗೋಣ. ನೋಡಿ, ಕಂಪ್ಲೀಟ್ ಆಗಿದೆ. ಈಗ ನಾನು ಅದು ಲೆವೆಲ್ಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಆರ್ಚನ್ನು ಲಾಕನ್ನು ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶವನ್ನು ಮಾಡಿದ್ದಾಗ ಡಿಸೈನ್ ಕ್ರಿಯೇಟ್ ಆಗಿದೆ, ಅಲ್ಲಿ ಲಾಕ್ ಮಾಡಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ನಾವು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಪಕ್ಕದಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ಲೆವೆಲ್ಗೆ. ಸೊ ಲಾಕ್ ಮಾಡಿದ ನಂತರ
ನೋಡಿ ತೋರಿಸ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದೆ. ಲಾಕ್ ಮಾಡಿದ ನಂತರ ಬಟ್ಟೆನ ನಾವು ರಿವರ್ಸ್ ಮಾಡ್ಕೊಳ್ಳೋಣ. ಡಿಸೈನ್ ರೆಡಿ ಆಗಿದೆ, ಲಾಕ್ ಮಾಡಿದ್ದೀನಿ. ಈಗ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗೋಣ. ಒನ್ ಟೈಮ್ 1 ಚೈನ್ ಹಾಕ್ಕೊಂಡೆ. ಈಗ ನಾವು ಸ್ಪೇಸ್ನಲ್ಲಿ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ನಾವು ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಡಬಲ್ ಕ್ರೋಶವನ್ನು ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಕಂಪ್ಲೀಟಾಗಿ ಡಿಸೈನ್ಗೆ ಇದೇ ರೀತಿ ನಾವು ಡಬಲ್ ಕ್ರೋಶವನ್ನು ಪಕ್ಕದಲ್ಲಿ ಅದೇ ರೀತಿ ನಿಧಾನವಾಗಿ ಮಾಡ್ತಾ ಹೋಗಬೇಕು. ನಾವು ನೀಟಾಗಿ ಮಾಡಿದ್ರೆ ಡಿಸೈನ್ ಅಷ್ಟೇ ಕ್ಯೂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ಡಿಸೈನ್ಗೆ ನಾವು 12 ಡಬಲ್ ಕ್ರೋಶವನ್ನು ಮಾಡಿದ್ದೀನಿ. ನಿಮಗೆ ಎಷ್ಟು ಆಗಿದೆ ಅಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ರೆಡಿ ಆಗಿದೆ. ಇವಾಗ ಮತ್ತೆ ನಾವು ಅದನ್ನು ರಿವರ್ಸ್ ಮಾಡಿಕೊಂಡು ಬೀಡನ್ನು ಹಾಕ್ಕೋಬೇಕು. ನೀಡಲ್ನ ನಾವು ದಾರವನ್ನು ಮೇಲ್ಭಾಗ ಮಾಡಿ ಬೀಡನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನಿಧಾನವಾಗಿ ನಾವು ಬೀಡನ್ನು ಹಾಕ್ಕೋಬೇಕು. ಏಕೆಂದರೆ ಆರಳೆನೂ ನಾವು ಬೀಡನ್ನ ಮೂಲಕ ಅದು ತೂರ್ಕೊಂಡು ಆಚೆ ಬರಬೇಕು. ಸೊ ನಿಧಾನವಾಗಿ ಬೀಡನ್ನು ಹಾಕಿ ಲಾಕನ್ನು ಮಾಡ್ಕೋಬೇಕು. ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ಅಲ್ಲಿ ನಾವು ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡ್ನ ಪಿಕ್ ಮಾಡಿ ನಾವು ಬೀಡ್ನ ಮೇಲೆ ಲಾಕನ್ನು ಮಾಡಬೇಕು. ಸೊ ಇದೇ ರೀತಿ ನಾವು ಕಂಪ್ಲೀಟ್ ಡಿಸೈನ್ಗೆ ಬೀಡನ್ನು ಹಾಕ್ಕೊಂಡು ಡಿಸೈನ್ನ ಕವರ್ ಮಾಡ್ತಾ ಹೋಗಬೇಕು. ಬೀಡ್ನಲ್ಲಿ ಕವರ್ ಮಾಡ್ತಾ ಹೋದರೆ ಡಿಸೈನ್ ಕ್ರಿಯೇಟ್ ಆಗುತ್ತೆ. ತುಂಬ ಕ್ಯೂಟ್ ಆಗಿರುವಂಥ ಸ್ಲಾಂಟಿಂಗ್ ಆರ್ಚ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ನಾವು ಕಂಪ್ಲೀಟ್ ಡಿಸೈನ್ಗೆ ಬೀಡನ್ನು ಹಾಕ್ಕೊಂಡು ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆಗುತ್ತೆ. ತೋರಿಸ್ತೀನಿ ನೋಡಿ. ಇದೇ ರೀತಿ ಕಂಪ್ಲೀಟಾಗಿ ನಾವು ಬೀಡನ್ನು ಹಾಕಿದ ನಂತರ ಅದನ್ನು ನಾವು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಲೆವೆಲ್ಗೆ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಬಟ್ಟೆಗೆ ನಾನು ಲಾಕನ್ನು ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಬಟ್ಟೆಗೆ ಲಾಕನ್ನು ಮಾಡಿದ್ದೀನಿ. ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಒಂದು ಸಿಂಗಲ್ ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಮಾಡಿದ ನಂತರ 4 ಚೈನ್ ಎಗೇನ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ ಲೆವೆಲ್ಗೆ ನಮಗೆ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಲಾಕನ್ನು ಮಾಡ್ಕೋಬೇಕು. 4 ಚೈನ್ ಹಾಕಿದ ನಂತರ ಬಟ್ಟೆಗೆ ಲಾಕ್ ಮಾಡಬೇಕು. ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. 4 ಚೈನ್ ಹಾಕಿ ಲಾಕ್ ಮಾಡಿದ ನಂತರ ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮಾಡಿದ ನಂತರ ನಾವು ನೆಕ್ಸ್ಟ್ ಬೀಡನ್ನು ಹಾಕ್ಕೊತಾ ಹೋಗಬೇಕು. ಸೇಮ್ ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬೀಡನ್ನ ತಗೋಬೇಕು, ಬೀಡನ್ನ ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ನೋಡಿ ಬೀಡನ್ನು ತಗೊಂಡಿದ್ದೀನಿ. ಬೀಡನ್ನು ತಗೊಂಡು ನಾವು ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ನೋಡಿ ಬೀಡನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮೊದಲು ಬೀಡ್ ಲಾಕ್ ಮಾಡಿ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿದ್ದೀನಿ. ಇವಾಗ ಬಟ್ಟೆಗೆ ನಾವು ಬೀಡನ್ನು ಲಾಕನ್ನು ಮಾಡ್ತಾ ಇದ್ದೀನಿ. ನೋಡಿ ಬೀಡ್ನ ಲಾಕ್ ಮಾಡಿದ್ದೀನಿ ಬಟ್ಟೆಗೆ. ಇವಾಗ ಬೀಡ್ನ ಸುತ್ತ ನಾವು 6 ಚೈನ್ ಬರೋ ರೀತಿ 6 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ ನಾವು 6 ಚೈನ್ನ ತಗೊಂಡು 6 ಚೈನನ್ನು ನಾವು ಲಾಕ್ ಮಾಡಿದ ನಂತರ ಅದೇ 6 ಚೈನ್ ಮೇಲೆ ನಾವು ಲಾಕ್ ಮಾಡಿದ ನಂತರ 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನಾವು 6 ಚೈನ್ ಮಾಡಿರ್ತೀವಲ್ಲ ಅದರೊಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಒಟ್ಟು ನಾನಿಲ್ಲಿ 12 ಡಬಲ್ ಕ್ರೋಶ ಮಾಡಿದ್ದೀನಿ. ನೋಡಿ ಡಬಲ್ ಕ್ರೋಶ ಮಾಡಿದ ನಂತರ ಅದನ್ನು ಒಂದು ಡಿಸೈನ್ ಕ್ರಿಯೇಟ್ ಆಗಿದೆಯಲ್ಲ ಅದನ್ನು ನಾವು ಯಾವ ಲೆವೆಲ್ಗೆ ಬರುತ್ತೆ ಆ ಲೆವೆಲ್ಗೆ ಬಟ್ಟೆಗೆ ಲಾಕನ್ನು ಮಾಡ್ತಾ ಹೋಗೋಣ. ನೋಡಿ ಲಾಕನ್ನು ಮಾಡಿದ್ದೀನಿ. ಡಿಸೈನ್ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಸಿಂಗಲ್ ಸ್ಟೆಪ್ ಡಿಸೈನ್. ಈಗ ನಾವು ಅದಕ್ಕೆ 2 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ನಾವು 2 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ 2 ಚೈನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಬಟ್ಟೆಗೆ ಲಾಕನ್ನು ಮಾಡ್ತಾ ಇದ್ದೀನಿ. 2 ಚೈನ್ನ ಹಾಕ್ಕೊಳ್ಳೋಣ. ಡಿಸೈನ್ ಆದಮೇಲೆ ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಈಗ ಬಟ್ಟೆನ ನಾವು ಟರ್ನ್ ಮಾಡಿಕೊಂಡು ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗೋಣ. ನೋಡಿ ಡಬಲ್ ಕ್ರೋಶ ಮಾಡಿದ ನಂತರ ಮತ್ತೆ ಬಟ್ಟೆನ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ಬೀಡನ್ನು ಹಾಕ್ಕೊತಾ ಹೋಗೋಣ. ಒಂದೊಂದೇ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಫುಲ್ ಡಿಸೈನ್ ಸುತ್ತ ಕವರ್ ಮಾಡ್ತಾ ಹೋಗಬೇಕು. ನೋಡಿ ಬೀಡನ್ನ ಹಾಕ್ಕೊಂಡು ಡಿಸೈನ್ ಫುಲ್ ನಾವು ಕವರ್ ಮಾಡೋಣ. ನೋಡಿ ತೋರಿಸ್ತಿದ್ದೀನಿ. ಡಿಸೈನ್ ಫುಲ್ ಬೀಡನ್ನು ಹಾಕಿದ ನಂತರ ಯಾವ ಲೆವೆಲ್ಗೆ ಬರುತ್ತೆ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಬೀಡ್ ಹಾಕಿದ ನಂತರ ಬಟ್ಟೆಗೆ ನಾನು ಲಾಕನ್ನು ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಎಗೇನ್ ಮತ್ತೆ ನಾವು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಮಾಡಿದ ನಂತರ ಮತ್ತೆ ನಾವು 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನ್ ಹಾಕೋದೇನಕ್ಕೆ ಅಂದರೆ ಅಲ್ಲಿ ನಾನು ಕುಚ್ಚನ್ನು ಹಾಕ್ಕೊತೀನಿ. ಸೊ ಕುಚ್ಚನ್ನು ಹಾಕೋದಕ್ಕೋಸ್ಕರ ನಾನು 4 ಚೈನನ್ನು ಹಾಕ್ಕೊತೀನಿ. ಇನ್ ಕೇಸ್ ಕುಚ್ಚು ಬೇಡ ಅಂದರೆ
ಮಧ್ಯದಲ್ಲಿ ಒಂದು 2 ಚೈನ್ ಹಾಕಿ ಗ್ಯಾಪನ್ನು ಬಿಟ್ಕೋಬೋದು ಪ್ರತಿಯೊಂದು ಡಿಸೈನ್ ಮಧ್ಯದಲ್ಲಿ. ಸೊ ನಾನಿಲ್ಲಿ ಕುಚ್ಚು ಹಾಕೋದಕ್ಕೋಸ್ಕರ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. ಹೇಗೇನು ಮತ್ತೆ ಒಂದು ಸಿಂಗಲ್ ಲಾಕನ್ನು ಹಾಕ್ಕೊಳ್ಳೋಣ. ನೋಡಿ ಸಿಂಗಲ್ ಲಾಕ್ ಹಾಕಿದ ನಂತರ ಮೇಲೆ ಒಂದು ಚೈನನ್ನು ಹಾಕಿ ದಾರವನ್ನು ಮೇಲ್ಭಾಗ ಮಾಡಿಕೊಂಡು ನಾವು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಥ್ರೆಡ್ ಕಟ್ ಮಾಡಿದ ನಂತರ ಇಲ್ಲಿ ಡಿಸೈನ್ ಎಂಡ್ ಆಗುತ್ತೆ. ನಿಧಾನವಾಗಿ ದಾರವನ್ನು ಎಳ್ಕೊಳ್ಳೋಣ, ಟೈಟ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ, ಇಲ್ಲಿ ಡಿಸೈನ್ ರೆಡಿ ಆಗಿದೆ. ನೋಡಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ರೆಡಿ ಆಗಿದ ನಂತರ ಮಧ್ಯದಲ್ಲಿ 4 ಚೈನ್ ಇದೆಯಲ್ಲ, ಆ 4 ಚೈನ್ನ ಜಾಗದಲ್ಲಿ ನಾನು ಕುಚ್ಚನ್ನು ಹಾಕ್ತೀನಿ. ಕುಚ್ಚು ಹಾಕಿದ ನಂತರ ನಿಮಗೆ ಹೇಗೆ ಕಾಣಿಸುತ್ತೆ ಅನ್ನೋದು ತೋರಿಸ್ತೀನಿ. ನೋಡಿ ಇಲ್ಲಿ ನಾನು ಡಿಸೈನ್ ಹಾಕಿದ್ದೀನಲ್ಲ, ಇಲ್ಲಿ ಮಧ್ಯದಲ್ಲಿ 4 ಚೈನ್ ಒಳಗಡೆ ಕುಚ್ಚನ್ನು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಕುಚ್ಚು ಹಾಕಿದ ನಂತರ ಸ್ಲಾಂಟಿಂಗ್ ಆರ್ಚ್ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ಕ್ಯೂಟಾಗಿ ರೆಡಿಯಾಗಿದೆ ಸ್ಲಾಂಟಿಂಗ್ ಆರ್ಚ್ ಡಿಸೈನ್ ಅಂತಲೇ ಹೇಳ್ಬೋದು. ನಿಮ್ಮ ಸ್ಯಾರಿಗೆ ಹಾಕ್ಕೊಳ್ಳಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಇದರಲ್ಲಿ ಏನಾದರೂ ಒಂದು ಡೌಟ್ ಇದ್ದರೆ ನನಗೆ ಆ ಡೌಟ್ನ ಸಹ ಕಮೆಂಟ್ಸ್ನಲ್ಲಿ ಮಾಡಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಸ್ಲಾಂಟಿಂಗ್ ಆರ್ಚ್ ಡಿಸೈನ್ ರೆಡಿಯಾಗಿದೆ. ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇದನ್ನು ನಾವು 800 to 950 ನಾವು ಇದಕ್ಕೆ ಪ್ರೈಸನ್ನು ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನೀವು ನಿಮ್ಮ ಡಿಸೈನ್ ನಿಮ್ಮ ಸ್ಯಾರಿಗೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ನೋಡಿ. ಡಿಸೈನ್ನ ಹಾಕ್ತಾ ಇರ್ತೀನಿ. ಲೈಕನ್ನು ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.